hello, ಎಲ್ರಿಗೂ ನಮಸ್ಕಾರ. Welcome back to my YouTube channel. Thank you so much for all the subscribers who are already here and ಹೊಸದಾಗಿ ಯಾರು ಲೈಕ್ ಮಾಡಿದ್ರಿ, ಸಬ್ಸ್ಕ್ರೈಬ್ ಮಾಡಿದ್ರಿ, ಶೇರ್ ಮಾಡಿದ್ರಿ, ಕಾಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್ ಆ್ಯಂಡ್ ಹೋಪ್ ನಾನು ನಿಮಗೆ ಇಷ್ಟ ಆಗೋವಂಥ ಕಂಟೆಂಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ, ಕೊಡೋಕ್ಕೂ ಇಷ್ಟಪಡ್ತೀನಿ. ಸೊ ಇವತ್ತು ಈ ವಿಡಿಯೋನಲ್ಲಿ ಐ ಥಾಟ್ ವೈ ನಾಟ್ ಶೇರ್ ಅನದರ್ ಕುಕಿಂಗ್ ವಿಲಾಗ್ ವಿತ್ ಯು ಆಲ್. ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ನಿಮ್ಮೆಲ್ರಿಗೂ ನಿಮ್ಮ ಅಜ್ಜಿ ಮನೆ ನೆನಪನ್ನ ಬರ್ಸೋಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ವಿ ಹ್ಯಾವ್ ಚೋಸನ್ ಅ ರೆಸಿಪಿ ದಟ್ ಇಸ್ ಕಾಲ್ಡ್ ನುಚ್ಚಿನುಂಡೆ. ಇದು ಒಂದು ಪ್ರೋಟೀನ್ ರಿಚ್ ಫುಡ್ ಆ್ಯಂಡ್ ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು ಆಲ್ರೆಡಿ. ಆ್ಯಂಡ್ ನಮ್ಮ ಅಮ್ಮಂದ್ರು ನಮ್ಮ ಅಜ್ಜಿಂದ್ರು ಎಲ್ಲ ಮಾಡೋ ಅಂಥ ಒಂದು ಅಡುಗೆ. ಈ ಅಡುಗೆ ಅನ್ನೋದು ಒಂದು ಕಲೆ. ಸೊ ಇದನ್ನ ಇವತ್ತು ಹೇಳ್ಕೊಡೋದಕ್ಕೆ ಮತ್ತೆ ನನ್ನ ಜೊತೆಗೆ ನನ್ನ ಫ್ರೆಂಡ್ ಪವಿತ್ರ ಅವರಿದ್ದಾರೆ. ಸೊ ನಾನು ಪವಿತ್ರ ಸೇರಿ ಇವತ್ತು ನುಚ್ಚಿನುಂಡೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದು ನಿಮ್ಗೆಲ್ರಿಗೂ ಇದು ಇಷ್ಟ ಆಗತ್ತೆ ಅನ್ಕೋತೀವಿ. ಸೊ ಕೀಪ್ ವಾಚಿಂಗ್. ಹಾಯ್ ಪವಿತ್ರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಅರ್ಸಿ, ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆಸಮ್. ಸೊ ಇವತ್ತು ನಾವು ನುಚ್ಚಿನುಂಡೆ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಬಿಫೋರ್ ವಿ ಬಿಗಿನ್, ಐ ಆಮ್ ಶ್ಯೂರ್ ನೀವು ನಿಮ್ಮ ಅಜ್ಜಿ ಮನೆಯಲ್ಲೆಲ್ಲ ತಿಂದಿರ್ತೀರಾ. ನಾನು ನಮ್ಮ ಅಜ್ಜಿ ಮನೆ, ನಮ್ಮ ಅಮ್ಮ ಎಲ್ಲ ಮಾಡಿದ್ ತಿಂದು ಎಂಜಾಯ್ ಮಾಡಿರ್ತೀನಿ. ಸೊ ಇವತ್ತು ಯು ಟೆಲ್ ಮೀ, ನೀವ್ ಈ ಒಂದು ರೆಸಿಪಿನ ಹೆಂಗ್ ಕಲ್ತ್ಕೊಂಡ್ರಿ? ಬಿಕಾಸ್ ಇದೊಂದು ರೆಸಿಪಿ ಹೆಂಗಿದೆ ಅಂದ್ರೆ ಅಜ್ಜಿ ಅಮ್ಮಂದ್ರು ಎಲ್ಲ ಮಾಡ್ತಾರೆ, ಬಟ್ ಆ ಒಂದು ಲೆಗಸಿ ಕಂಟಿನ್ಯೂಯೇಷನ್ ಎಲ್ರಿಗೂ ಬರುತ್ತೆ ಅಂತ ಹೇಳಲ್ಲ, ಎಲ್ರು ಕಲಿಯೋ ಇಂಟ್ರೆಸ್ಟ್ ತೋರ್ಸಲ್ಲ. ಸೊ ಹಾಗಾಗಿ ಯು ಟೆಲ್ ಮಿ, ಹೌ ಡಿಡ್ ಯು ಲರ್ನ್? ನಾನು ಹೆಚ್ಚು ಕಮ್ಮಿ ನಾನು ಅಡುಗೆ ಕಲ್ತಿರೋದೆಲ್ಲ ನಮ್ಮ ಅಮ್ಮ ಮಾಡೋದು ನೋಡಿ. ಸೊ ನಂಗೆ ಹೇಳ್ಕೊಟ್ಟಿಲ್ಲ ಯಾರನ್ನು. ಸೊ ಅಮ್ಮ ಮಾಡೋದು ನೋಡಿ ಕಲ್ತಿರೋದು. ಸೊ ಹಾಗೆ ಕಲ್ತಿರೋದು. ದಟ್ ಇಸ್ ವೆರಿ ಗುಡ್. ನಿಮ್ಮಲ್ಲಿನೂ ಎಷ್ಟೊಂದು ಜನ ಅಮ್ಮ ಮಾಡೋದನ್ನ ನೋಡಿ ಅಥವಾ ಅಜ್ಜಿ ಮಾಡೋದನ್ನ ನೋಡಿ ಕಲ್ತಿರ್ತೀರಾ. ಸೊ ನಿಮ್ಗೆ ಏನಾರ ಡಿಫ್ರೆಂಟ್ ವೇಸ್ ಆಫ್ ಅಥೆಂಟಿಕ್ ಫುಡ್ ಅಂತ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕಲ್ತ್ಕೊಂಡು ಅದನ್ನ ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ತೋರಿಸ್ತೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಇವತ್ತು ನುಚ್ಚಿನುಂಡೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಇಟ್ಕೊಂಡಿದೀವಿ? ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಸೊ ಫಸ್ಟು ಕಡಲೆಬೇಳೆ ನಾನು 1.5 ಗ್ಲಾಸ್ ತಗೊಂಡಿದ್ದೀನಿ. ಆಮೇಲೆ ತೊಗರಿಬೇಳೆ ಒಂದು ಕಪ್ಪು. ಆಮೇಲೆ ಒಂದು ಅರ್ಧ ಕಪ್ ಅಕ್ಕಿ ತಗೊಂಡಿದ್ದೀನಿ. ಸೊ ಅದನ್ನು ಓವರ್ನೈಟ್ ನೆನೆಸಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ, ಸಬ್ಸಿಗೆ ಸೊಪ್ಪು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಸ್ವಲ್ಪ ತೆಂಗಿನಕಾಯಿ, ಜೀರಿಗೆ, ಆಮೇಲೆ ಟೇಸ್ಟಿಗೆ ತಕ್ಕಂತೆ ಉಪ್ಪು, ಅಷ್ಟೇ. ಫಸ್ಟ್ ಸ್ಟೆಪ್ ಏನಂದ್ರೆ, ಇವಾಗ ಕಡಲೆಬೇಳೆ, ತೊಗರಿಬೇಳೆ ಮತ್ತೆ ಅಕ್ಕಿ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಶುಂಠಿ ಮತ್ತೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನ ತುರಿ, ಇದಿಷ್ಟು ಹಾಕಿ ಗಟ್ಟಿಯಾಗಿ ರುಬ್ಕೋಬೇಕು. ಹೆಂಗಂದ್ರೆ ವಡೆ ಕನ್ಸಿಸ್ಟೆನ್ಸಿಗೆ ಬರತ್ತಲ್ವಾ, ಮಸಾಲೆ ವಡೆ ಮಾಡ್ತಾರಲ್ಲ ಆ ಥರ. ಸೊ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಓಕೆ. ಸೊ ವೆರಿ ಸಿಂಪಲ್ ಅಂತ ಅನ್ಸ್ತದೆ. ತುಂಬಾ ಸಿಂಪಲ್ಲು. ಅದು ರುಬ್ಕೊಳ್ಳೋದೊಂದೇ ಸ್ವಲ್ಪ ಟ್ರಿಕ್ಕಿ. ಅದೊಂದು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ಅದರ್ವೈಸ್ ಇಟ್ಸ್ ವೆರಿ ಈಸಿ. ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ತರ ಹಬೆಯಲ್ಲಿ ಬೇಯಿಸೋದು, ಅಂಡ್ ವೆರಿ ಹೆಲ್ದಿ ಆಲ್ಸೋ. ಸೊ ನಾವಿವಾಗ ಮಿಕ್ಸಿ ಮಾಡ್ಕೊಳ್ಳೋಕೆ ರೆಡಿ ಆದ್ವಿ. ನಿಮಗೆ ಬೇಕಾದ್ರೆ ಒಂದು ಸ್ವಲ್ಪ ಹಿಂಗ್ ಕೂಡ ಹಾಕೋಬಹುದು, ಒಂದು ಚಿಟಿಕೆ ಅಷ್ಟು. ಓಕೆ, ಕರೆಕ್ಟ್. ಲೆಟ್ಸ್ ಬಿಗಿನ್ ವಿತ್ ಮಿಕ್ಸಿ. ಲಾಕ್ ಮಾಡಬೇಕು. ಈಗ ನಾವು ಬೇಳೆ ಎಲ್ಲ ರುಬ್ಕೊಂಡಾಗಿದೆ. ಇವಾಗ ಆಸ್ ಯು ಕ್ಯಾನ್ ಸಿ ನಾವು 2 ಸಲ ರುಬ್ಕೋಬೇಕಾಯ್ತು. ರುಬ್ಕೊಂಡು ಹಾಕೊಂಡಿದೀವಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಪವಿತ್ರ? ಸೊ ಇದು ಬೇಳೆ ಎಲ್ಲ ರುಬ್ಕೊಂಡಿದೀವಲ್ಲ, ಇದಕ್ಕೆ ನಾವು ಈರುಳ್ಳಿ ಹೆಚ್ಚಿರೋದು, ಆಮೇಲೆ ಸಬ್ಸಿಗೆ ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಹಾಕಿ ಮಿಕ್ಸ್ ಮಾಡ್ತೀವಿ, ಮತ್ತೆ ಸ್ವಲ್ಪ ಉಪ್ಪು. ಸೊ ಇದೆಲ್ಲ ರುಬ್ಕೊಂಡಿರೋದು, ಅಂದ್ರೆ ನುಣ್ಣಗೆ ಏನು ರುಬ್ಬಿಲ್ಲ, ತರಿಯಾಗೆ. ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಮತ್ತೆ ಸಣ್ಣಗೆ ಹೆಚ್ಚಿರೋ ಸಬ್ಸಿಗೆ ಸೊಪ್ಪು ಇದೆಲ್ಲ ಹಾಕಿ ಇನ್ನೊಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇವಾಗೆಲ್ಲ ಉಪ್ಪು ರುಬ್ಕೊಂಡಾಗ ನಾವು ಅದಕ್ಕೆ ಸ್ವಲ್ಪ ಕಾಯಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಕೂಡ ಹಾಕಿ ರುಬ್ಕೊಂಡ್ವಿ. ಸೊ ನೀವ್ ರುಬ್ಕೋಬೇಕಾದ್ರೂ ಮರಿಬೇಡಿ ಅದಷ್ಟು ಐಟಮ್ಸ್ನ. ಅದಾದ್ಮೇಲೆ ಇವಾಗ ಕಲ್ಸ್ಕೊಳ್ತಾ ಇದೀವಿ. ಈಗ ಚೆನ್ನಾಗಿ ಕಲ್ಸ್ಕೊಂಡಾಗಿದೆ, ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಇದನ್ನ ಉಂಡೆ ತರ ಮಾಡ್ತೀವಿ. ಉಂಡೆ ತರ ಮಾಡಿ ಅಂದ್ರೆ ಈ ತರ ಪಿಡ್ಚೆ ತರ ಮಾಡ್ತೀವಲ್ಲ, ಆ ತರ ಪಿಡ್ಚೆ ತರ ಮಾಡಿ ಇಡ್ಲಿ ತಟ್ಟೆನಲ್ಲಿ ಎಲ್ಲ ಇಟ್ಕೊಂಡು ಬೇಯಿಸ್ಕೊಳ್ಳೋದು. ಇಡ್ಲಿ ತಟ್ಟೆಗೆ ನೀವು ಎಣ್ಣೆ ಹಾಕಿನಾರೋ ಇಟ್ಕೋಬಹುದು, ಇಲ್ಲಾಂದ್ರೆ ತುಪ್ಪ ಹಾಕಿ ಸವರ್ಕೊಂಡು ಸಮಥಿಂಗ್ ಲೈಕ್ ದಿಸ್, ಈ ತರ. ಈಗ ನಾನು ಇಡ್ಲಿ ತಟ್ಟೆಗೆ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಿ ತುಪ್ಪ ಸವರ್ತಾ ಇದ್ದೀನಿ. ತುಪ್ಪ ಮೈ ಫೇವ್ರೇಟ್ ಅಲ್ವಾ, ಅದಕ್ಕೆ. ಮತ್ತೆ ಇನ್ನು ಏನೇನ್ ಅಡಿಗೆಗಳು ಕಲ್ತಿದ್ದೀರಾ ಪವಿತ್ರ? ಹಿಂಗೆ ನಿಮ್ಮ ಎಲ್ಲ ಅಥೆಂಟಿಕ್ ಡಿಶಸ್? ಎಲ್ಲ ನಾನು ಟ್ರೆಡಿಷನಲ್ ಅಡಿಗೆಗಳೆಲ್ಲ ಮಾಡ್ತೀನಿ.
ವರ್ಲ್ಡ್ ಚಿತ್ರಾನ್ನ, ಕಾಯಿ ಸಾಸ್ವೆ ಅನ್ನ, ಆಮೇಲೆ ಹಾಲ್ಬಾಯಿ ಎಲ್ಲ ಟ್ರೆಡಿಷನಲ್. ನಮ್ಮ ಅಜ್ಜಿ ಎಲ್ಲ ಮಾಡೋರು ಇದನ್ನ. ಸೊ ನನ್ಗೆ ಟ್ರೆಡಿಷನಲ್ ಅಡ್ಗೆಗಳು ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ. ವಾಂಗಿ ಬಾತು, ಬಿಸಿಬೇಳೆ ಬಾತು, ಈ ತರ ಡಿಫ್ರೆಂಟ್ ಅಥೆಂಟಿಕ್ ಕರ್ನಾಟಕ ಕ್ವಿಸಿನ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ನನ್ಗೆ ತುಂಬಾ ಇಷ್ಟ. ಆಕ್ಚುಲಿ ನಾವು ದೂರ ಇರೋದ್ರಿಂದ, ಈ ತರ ದೂರದ US ಅಲ್ಲಿ ಇರೋದ್ರಿಂದ ನಮ್ಗೆ ಹೋಟೆಲ್ಗಳು ಸಿಗಬಹುದು. ಬಟ್ ಹಾಗಂತ ಇಂಡಿಯಾಲಿ ಎಷ್ಟೊಂದು ಜಾಗಗಳಲ್ಲಿ ಮನೇಲಿ ಮಾಡ್ಕೊಂಡು ತಿನ್ನೋದ್ ಒಂದು, ಬಟ್ ಹೊರಗಡೆ ಹೋದ್ರೂ ಅಥೆಂಟಿಕ್ ಆಗಿ ಸಿಗತ್ತೆ. ಇವಾಗ ನಿಮ್ಗೆ ಅಕ್ಕಿ ರೊಟ್ಟಿ ಅಂತದೆಲ್ಲ ತುಂಬಾ ರೇರ್ ಪ್ಲೇಸಸ್ ಅಲ್ಲಿ ಸಿಗೋದು. ಅಥವಾ ಇಫ್ ಇಟ್ಸ್ ಲೈಕ್ ಟೂ ಮಚ್ ಆಫ್ ಇಂಡಿಯನ್ ಕ್ರೌಡ್ ಇದ್ರೆ ಆ ಸ್ಟೇಟ್ ಅಲ್ಲಿ ಪ್ರಾಬ್ಲಿ ಸಿಗ್ಬೋದು. ನಮ್ಗೆ ಫ್ಲಾರಿಡಾಲ್ ಹಂಗ್ ನೋಡಕ್ ಹೋದ್ರೆ ಅಷ್ಟು ಅಥೆಂಟಿಕ್ ಫುಡ್ ಸಿಗತ್ ಕಮ್ಮಿನೇ. ನಾವ್ ನ್ಯೂಯಾರ್ಕ್ ಅಲ್ಲಿ ಇದ್ದಾಗ ತುಂಬಾ ಆಪ್ಷನ್ಸ್ ಇತ್ತು. ಇವಾಗ ಐ ಮಿಸ್ ದಟ್. ಅಂಡ್ ಎಲ್ಲಾದನ್ನು ಏನೇ ಅಥೆಂಟಿಕ್ ಆಗಿದ್ರು ನಾವೇ ಕಲ್ತು ಮಾಡ್ಕೋಬೇಕು ಅನ್ನೋದೊಂದಿದೆ ಈಗ. ಸೊ US ಅಲ್ಲಿ ಒಂದ್ ಪ್ರಾಬ್ಲಮ್ ಏನಂದ್ರೆ ಅಥೆಂಟಿಕ್ ಅಂತ ಸಿಗತ್ತೆ, ಬಟ್ ನಾಟ್ ಕರ್ನಾಟಕ ಫುಡ್. ಕರ್ನಾಟಕ ಅಥೆಂಟಿಕ್ ಫುಡ್ ಸಿಗತ್ ತುಂಬಾ ಕಮ್ಮಿ. ಅಂದ್ರೆ ಸೌತ್ ಇಂಡಿಯಾ ಅಂತ ಓವರ್ ಆಲ್ ಇಡ್ಲಿ ದೋಸೆ ಆತರ ಸಿಗುತ್ತೆ. ಬಟ್ ನಮ್ಗೆ ಈಗ ಅಕ್ಕಿ ರೊಟ್ಟಿ ಬೇಕು, ಜೋಳದ ರೊಟ್ಟಿ ಬೇಕು, ಇದೆಲ್ಲ ಸಿಗತ್ ಕಷ್ಟ. ಬಟ್ ಇತ್ತೀಚೆಗೆ ನ್ಯೂ ಜರ್ಸಿನಲ್ಲಿ ಒಂದ್ ಪ್ರದ್ಯುಮ್ನ ಕೆಫೆ ಅಂತ ಆಗಿದೆ, ಬ್ಯಾಂಗ್ಳೂರ್ ಅವ್ರದ್ದು. ಅದು ಇಟ್ ಈಸ್ ವೆರಿ ಕ್ಲೋಸ್ ಟು ವಾಟ್ ವಿ ಈಟ್ ಇನ್ ಬ್ಯಾಂಗ್ಳೂರ್. ಸೊ ಓಕೆ, ಇವಾಗ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊಂಡಿದೀವಿ. ಇದನ್ನೇನೆ ನಾವು ಇಡ್ಲಿ ತಟ್ಟೆಗೆ ಹಾಕೊಂಡು ಆಮೇಲೆ ಹಬೆನಲ್ಲಿ ಬೇಯಿಸ್ತೀವಿ. 15 minutes ಬೇಯಿಸ್ತೀವಿ. ಇವಾಗ ಇಡಕ್ ಸ್ಟಾರ್ಟ್ ಮಾಡಿ. ವೆರಿ ಸಿಂಪಲ್ ರೆಸಿಪಿ ಅನ್ಸುತ್ತೆ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಟೇಕ್ ಯು ಗೈಸ್ ಅ ಲಾಟ್ ಆಫ್ ಟೈಮ್. ಹಿಂದಿನ ದಿನಾನೇ ನೆನ್ಸಿಟ್ಬಿಟ್ರೆ ಅದೇ ನೆನ್ಸೋದು ಒಂದೇ, ಅದರ್ವೈಸ್ ಬೇರೆ ಎಲ್ಲ ಈಸಿ ಪ್ರಾಸೆಸ್. ಸೊ ಇದೇ ಏನ್ ನೆನ್ಸಿಟ್ಟಿದೀವಿ, ಅದ್ರ ಜೊತೆ ಚೂರು ಒಣಮೆಣಸಿನ್ಕಾಯಿ, ಇಂಗು ಎಲ್ಲ ಹಾಕೊಂಡು ದೋಸೆ ಹಿಟ್ಟು ಹದಕ್ ರುಬ್ಕೊಂಡೆ ಅದೇ ಅಡೆ ದೋಸೆ ಬೇಸಿಕಲಿ. ಸೊ ಈಸಿ ಅಂಡ್ ಡಿಫ್ರೆಂಟ್ ಆಗಿರುತ್ತೆ. ಮಕ್ಳಿಗೆ ಪ್ರೋಟೀನು ಆಗುತ್ತೆ, ನಮಗೂ ಪ್ರೋಟೀನ್ ಆಗುತ್ತೆ. ಆರಾಮಾಗಿ ಚೇಂಜ್ ಇರುತ್ತೆ. ಮಕ್ಳಿಗೆ ಯಾವಾಗ್ಲೂ ಒಂದೇ ಸಮ ಇಡ್ಲಿ ದೋಸೆ ಅನ್ಕೊಂಡು ಅದೇ ಕೊಡಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಆಫ್ ದೋಸೆ, ಬಿಕಾಸ್ ದೋಸೆ ಇಸ್ ಈಸಿಯೆಸ್ಟ್ ಟು ಫೀಡ್ ಮಕ್ಳಿಗೆ. ಹೌದು. ಮತ್ತೆ ಅದೇ ಇದನ್ ಚೆನ್ನಾಗಿ ಇವತ್ತು ಸಾಕಾಯ್ತಪ್ಪ ನುಚ್ಚಿ ನುಂಡೆ ತಿಂದು ಅಂತ ಸ್ವಲ್ಪ ಉಳ್ದಿದ್ರೆ ಚೆನ್ನಾಗಿ ರುಬ್ಕೊಳ್ಳಿ ಅದನ್ನ ಫೈನ್ ಆಗಿ, ಆಮೇಲೆ ದೋಸೆ ಮಾಡ್ಕೊಳ್ಳಿ. ಸಕ್ಕದಾಗಿರತ್ತೆ. ನಿಮಿಷ ಇಡ್ಬೇಕು ಪವಿತ್ರ? 15 ನಿಮಿಷ ಇಡೋಣ ಫಸ್ಟ್. ಇನ್ನೊಂದ್ ಸ್ವಲ್ಪ ನೋಡೋಣ ಆಮೇಲೆ ತೆಗ್ದ್ಬಿಟ್ಟು ಬೆಂದಿದೆಯಾ ಏನು ಅಂತ. ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ನೋಡ್ಕೊಂಡು ನಾವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೋಬಹುದು. ಓಕೆ, ಆಸಮ್. ಈಗ ಇದು ನಾರ್ಮಲ್ ಇಡ್ಲಿಗೆ ಇಡೋ ತರಾನೇ ಇಡೋದು ಸೇಮ್. ಹೌದು, ಇಡ್ಲಿ ಪಾತ್ರೆ ಇದ್ರೆ ಇಡ್ಲಿ ಪಾತ್ರೆಲಿ ಇಟ್ಕೋಬಹುದು. ಇಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ ಈ ತರ ನೀರ್ ಹಾಕ್ಬಿಟ್ಟು, ಮಾಮೂಲಿ ನೀವ್ ಇಡ್ಲಿ ಹೆಂಗ್ ಮಾಡ್ಕೊಂತಿರೋ ವಿಜಲ್ ಹಾಕ್ದಿರಾ ಸುಮ್ನೆ ಲೋಟ ಮುಚ್ಚಬೇಕು ಮೇಲೆ, ಅಥವಾ ಹಾಗೆ ಇದಕ್ಕೆ ಸ್ವಲ್ಪ ನೀರ್ ಹಾಕೋಬೇಕು. ಎಸ್, ನೋಡ್ಕೊಂಡ್ ಹಾಕೊಳ್ಳಿ. ಅದು ತುಂಬಾ ಇಡ್ಲಿ ಪಾತ್ರೆ ಮುಳುಗೋ ಅಷ್ಟು ಸಾಕು. ನೋಡಿ ಅಚ್ಚಿ, ಕರೆಕ್ಟ್. ನಾನು ಕುಕ್ಕರ್ ಅಲ್ಲಿ ಇಡಲ್ಲ. ಎಷ್ಟು ನಿಮಿಷ ಇಡ್ತೀವಿ? 15 ನಿಮಿಷ ಇಡ್ತೀವಿ. ಕರೆಕ್ಟ್, ಸಾಕು ಅನ್ಸುತ್ತೆ. ಬೇಯತ್ತೆ ಆರಾಮಾಗಿ. ಎಸ್, ಓಕೆ. ಈಗ 15 minutes ರೆಡಿ ಆಗಿದೆ. 15 minutesಗೆ ಇಡ್ತಾ ಇದ್ದೀನಿ. ಟೈಮರ್ ಇದ್ರೆ ಟೈಮರ್ ಹಾಕೊಳ್ಳಿ, ಇಲ್ಲ ಅಂದ್ರೆ ವಾಚ್ ಅಲ್ಲಿ ಟೈಮರ್ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ 15 ನಿಮಿಷಕ್ಕೆ ಹಾಕ್ತೀನಿ. ಓಕೆ, ಆಲ್ರೆಡಿ ಡನ್. ವೇಟ್ ಫಾರ್ ನುಚ್ಚಿನುಂಡೆ ಟು ಬಿ ಡನ್ ಅಂಡ್ ವಿಲ್ ಕಮ್ ಬ್ಯಾಕ್. ಓಕೆ, ಈಗ ನುಚ್ಚಿನುಂಡೆ ರೆಡಿ ಆಗಿದೆ. 15 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡಿದೀವಿ. ಈಗ ಓಪನ್ ಮಾಡ್ತಾ ಇದೀವಿ ಅಂಡ್ ವಿಲ್ ಸಿ ಹೌ ದಟ್ ಗೋಸ್. ಫುಲ್ ಹಬೆ ಇದೆ. ಸ್ಟೀಮಿ. ತುಂಬಾ ಬಿಸಿ ಇದೆ, ನೋಡ್ಕೊಂಡು ಕೈ ಸುತ್ಕೊಳ್ದೆ ತೆಗೀರಿ. ನಾನು ತೆಗಿಲ್ಲ. ಕೈಂಡ್ ಆಫ್ ಅಭ್ಯಾಸ ಇರೋದ್ರಿಂದ ಓಕೆ, ಈಗ ಟೆಸ್ಟ್ ಮಾಡೋಣ ಆಗಿದ್ಯಾ ಆಗಿಲ್ವಾ ಅಂತ. ಬೆಸ್ಟ್ ವೇ ಟು ಟೆಸ್ಟ್ ಇಸ್ ವಿತ್ ದ ಫೋರ್ಕ್. ಸ್ಟೀಮಿಂಗ್ ಹಾಟ್ ರೆಡಿ ಇದೆ. ಸ್ಟೀಮಿಂಗ್ ಹಾಟ್. ಮಜ್ಜಿಗೆ ಹುಳಿ ಜೊತೆ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು. ಕಾಯಿ ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ನಾವು ಮಜ್ಜಿಗೆ ಹುಳಿ ಮಾಡಿದ್ವಿ ಸೌತೆಕಾಯ್ದು, ಸೊ ಅದ್ರ ಜೊತೆ ಇವಾಗ ತಿಂತೀವಿ ತುಪ್ಪ ಹಾಕೊಂಡು. ತುಪ್ಪ ಬಿಸಿ ಬಿಸಿ ನುಚ್ಚಿನುಂಡೆ ರೆಡಿ ವಿತ್ ಚಟ್ನಿ ಅಂಡ್ ಮಜ್ಜಿಗೆ ಹುಳಿ.
ಇವಾಗ ರೆಡಿ ಆಗಿದೆ, ಸೊ ಈಗ ಟೇಸ್ಟ್ ಮಾಡೋ ಟೈಮ್. ಸೊ ಲೆಟ್ಸ್ ಟೇಸ್ಟ್ ಇಟ್. ಥ್ಯಾಂಕ್ ಯು. ಸ್ವಲ್ಪ ಚಟ್ನಿ ಜೊತೆ ಡಿಪ್ ಮಾಡ್ಕೊಂಡು ನಾವೇ. ನಾನು ಸ್ವಲ್ಪ ಮಜ್ಜಿಗೆ ಹುಳಿ ಜೊತೆ ಟಿಪ್ ಮಾಡ್ತೀನಿ. ಸೋ ಗುಡ್. ವೆರಿ ಗುಡ್. ಫೀಲ್ಸ್ ವೆರಿ ಹೆಲ್ದಿ. ನುಚ್ಚಿನಿಂದ ಆಸಮ್ ಆಗಿದೆ. ಹೋಪ್ ನೀವು ಎಲ್ಲ ಮನೇಲಿ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ. ತುಂಬಾ ಈಸಿ ರೆಸಿಪಿ, ತುಂಬಾ ಬೇಗ ಆಗುತ್ತೆ. ಇಡ್ಲಿ ಮಾಡಕ್ ಬಂದ್ರೆ ನುಚ್ಚಿನುಂಡೆ ಮಾಡಕ್ಕೆ ಖಂಡಿತವಾಗ್ಲೂ ಬರುತ್ತೆ. And thank you so much, Pavitra, for showing us how easy this recipe is, and kind of bringing back our Ajji Mane and Amman Mane memories. And ಈಗ I'm so excited. ಇವಾಗ time to eat. Proper ಆಗಿ ಬ್ಯಾಟಿಂಗ್ ಮಾಡೋ time, so we will go eat properly with some anna, saru, majjige holi, ನುಚ್ಚಿನುಂಡೆ. And please, if you like this video, please like, share, subscribe, comment, and innu yatara video beku anta tilsi, and I hope I can give you what you're looking for. Have a great rest of your day and keep smiling, and eldrigu ಒಳ್ಳೇದ್ ಮಾಡಿ. Be kind. Kindness before all. Bye. What is this? Orange? ಗುಡುಗು ಮಳೆ ಬರಂಗಿದೆ, ತುಂಬಾ ಜೋರಾಗಿ ಗುಡುಗ್ತಾ ಇದೆ.